ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. 2024-25ರಲ್ಲಿ ಕರ್ನಾಟಕದ ಕೃಷಿ ಕ್ಷೇತ್ರ ಉತ್ತಮ ಬೆಳವಣಿಗೆ ಹೊಂದಿದೆ ಎಂದ ವರದಿಗಳು. ನೂತನ ಮಾರಾಟ ಕಾಯ್ದೆಯ ಬಗ್ಗೆ ರೈತರ ಅಭಿಪ್ರಾಯ ಕೇಳಲು ಸಭೆ ಕರೆದ ಪಂಜಾಬ್ನ ಕೃಷಿ ಸಚಿವರು. ಉತ್ತಮ ಬೇಡಿಕೆಯ ಪರಿಣಾಮ ಏರಿದ ಉದ್ದಿನ ಬೇಳೆಯ ಬೆಲೆ, ಖುಷಿಯಾದ ರೈತರು. ಒಂದೋ ಹೊರ ರಾಜ್ಯಕ್ಕೆ ಮಾರಲು ಅವಕಾಶ ನೀಡಿ, ಇಲ್ಲವೋ ನಮ್ಮಿಂದ ನೀವೇ ಬಟಾಟೆ ಖರೀದಿಸಿ ಎಂದು ಪಶ್ಚಿಮ ಬಂಗಾಳದ ಸರ್ಕಾರವನ್ನು ಕೋರಿದ ರೈತರು. ಕಬ್ಬು ಅರೆಯುವ ಹಂಗಾಮು ತಡವಾದ ಪರಿಣಾಮ ಸಕ್ಕರೆ ಇಳುವರಿ ಕುಂಠಿತವಾಗಿದೆ ಎಂದ ಇಸ್ಮಾ. ಸಾಸಿವೆ ಬದಲಿಗೆ ಗೋಧಿಯನ್ನು ಬಿತ್ತುತ್ತಿರುವ ರೈತರು. ಇದೀಗ ವಾರ್ತೆಗಳ ವಿವರ. 2024-25ರಲ್ಲಿ ಕರ್ನಾಟಕದ ಕೃಷಿ ಕ್ಷೇತ್ರ ಉತ್ತಮ ಬೆಳವಣಿಗೆ ಹೊಂದಿದೆ ಎಂದ ವರದಿಗಳು. 2024-25ನೇ ಹಣಕಾಸು ವರ್ಷದ ಮೊದಲಾರ್ಧದ ವಿವರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು, ಈ ಬಾರಿ ಆದ ಉತ್ತಮ ಮುಂಗಾರಿನ ಕಾರಣದಿಂದ ಕೃಷಿ ಕ್ಷೇತ್ರ ಒಳ್ಳೆಯ ಬೆಳವಣಿಗೆ ಹೊಂದಿದೆ ಎನ್ನಲಾಗಿದೆ. ಈ ಹಣಕಾಸು ವರ್ಷದಲ್ಲಿ ಕರ್ನಾಟಕದ GSTP 10.2%ದಷ್ಟಿದೆ. ಇದರಿಂದ GDPಯನ್ನು ಗಣನೆಗೆ ತೆಗೆದುಕೊಂಡರೆ ದೇಶದಲ್ಲೇ ಎರಡನೇ ಅತಿದೊಡ್ಡ ಆರ್ಥಿಕ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮುತ್ತಿದೆ. ರಾಜ್ಯದ GDP ಹೆಚ್ಚಾಗಲು ಕೃಷಿ ಕ್ಷೇತ್ರದ ಕೊಡುಗೆ ಕೂಡ ಅತಿ ಮುಖ್ಯವಾಗಿದೆ. ಉತ್ತಮ ಉತ್ಪಾದನೆ ಆಗಿರುವುದರಿಂದ ಇತರೆ ರಾಜ್ಯಗಳಿಗೆ ಮತ್ತು ಬೇರೆ ದೇಶಗಳಿಗೆ ಸಹ ಕೃಷಿ ಉತ್ಪನ್ನಗಳು ರಫ್ತಾಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯ ಲಾಭ ಇರುವುದರಿಂದ ಉತ್ತಮ ಬಂಡವಾಳವನ್ನು ಸಹ ಹೂಡಲು ಉದ್ದಿಮೆದಾರರು ಆಸಕ್ತಿ ತೋರಿಸುತ್ತಿದ್ದಾರೆ. ಕೃಷಿ ಸಂಬಂಧಿತ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಸಹ ಹೆಚ್ಚುತ್ತಿದೆ. ಇದೆಲ್ಲದರ ಪರಿಣಾಮವಾಗಿ ಹಿಂದಿನ ಹಣಕಾಸು ವರ್ಷದ ತುಲನೆಯಲ್ಲಿ ಕೃಷಿ ಕ್ಷೇತ್ರದ GDPಯು 13% ಹೆಚ್ಚಿದೆ. ಭಾರತ ಮತ್ತು ಬ್ರೆಜಿಲ್ ನಡುವಿನ ವ್ಯಾಪಾರ ವಹಿವಾಟು ಇನ್ನೂ ಸುಲಭವಾಗಲಿದೆ ಎಂದ ಆರ್ಥಿಕ ತಜ್ಞರು. ಬ್ರೆಜಿಲ್ ದೇಶ ಜಾಗತಿಕವಾಗಿ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದುವರೆದಿದೆ. ಅತಿ ಹೆಚ್ಚು ಕಬ್ಬು, ಇಥೆನಾಲ್, ಕಾಫಿ, ಕಿತ್ತಳೆ ಬೆಳೆಯುವ ದೇಶ ಬ್ರೆಜಿಲ್. ಸೋಯಾಬೀನ್, ಮೆಕ್ಕೆಜೋಳ, ಬೀನ್ಸ್ ಮತ್ತು ಬಾಳೆಹಣ್ಣಿನ ಉತ್ಪಾದನೆಯಲ್ಲಿ ಇದಕ್ಕೆ 2ನೇ ಸ್ಥಾನ. ಮುಖ್ಯವಾಗಿ ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುವ ದೇಶ. ಭಾರತ ಮತ್ತು ಬ್ರೆಜಿಲ್ ಬಹಳಷ್ಟು ವರ್ಷಗಳಿಂದ ಕೊಂಡು ತೆಗೆದುಕೊಳ್ಳುವ ಕಾಯಕದಲ್ಲಿ ತೊಡಗಿಸಿಕೊಂಡಿವೆ. ಎರಡೂ ದೇಶಗಳ ಸಂಬಂಧ ಸಹ ಉತ್ತಮವಾಗಿದ್ದು, ಬ್ರೆಜಿಲ್ನಿಂದ ನಾವು ಪೆಟ್ರೋಲಿಯಂ, ಕಚ್ಚಾ ತೈಲ, ಸೋಯಾಬೀನ್ ಅಡುಗೆ ಎಣ್ಣೆ, ಸಕ್ಕರೆ, ಚಿನ್ನ ಮುಂತಾದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೇವೆ. ಅದೇ ರೀತಿ ಕಬ್ಬಿಣ, ಸ್ಟೀಲ್, ಪ್ಲಾಸ್ಟಿಕ್, ಸಾವಯವ ಕೃಷಿ ಒಳಸುರಿಗಳು ಇಲ್ಲಿಂದ ಬ್ರೆಜಿಲ್ಗೆ ಹೋಗುತ್ತವೆ. ಎರಡೂ ದೇಶಗಳ ವಾರ್ಷಿಕ ವಹಿವಾಟು $15 ಬಿಲಿಯನ್. ಆದರೆ ಬ್ರೆಜಿಲ್ನಿಂದ ಬರುತ್ತಿರುವ ಕೃಷಿ ಉತ್ಪನ್ನಗಳ ಸಂಖ್ಯೆ ಅಮೆರಿಕ ಮತ್ತು ಚೀನಾಗೆ ಹೋಲಿಸಿದರೆ ಬಹಳ ಕಡಿಮೆ. ಭಾರತ ಮತ್ತು ಬ್ರೆಜಿಲ್ ನಡುವಿನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸಿ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸಲು ಅದ್ಭುತ ಅವಕಾಶವಿದೆ. ಇದೇ ಕಾರಣಕ್ಕೆ ಏಪೆಕ್ಸ್ ಬ್ರೆಜಿಲ್ ಅನ್ನು ಸ್ಥಾಪಿಸಲಾಗಿದೆ. ಬರುವ ವರ್ಷಗಳಲ್ಲಿ ಎರಡೂ ದೇಶಗಳ ನಡುವೆ ಇರುವ ಕೆಲ ವ್ಯಾಪಾರ ತೊಡಕುಗಳನ್ನು ನಿವಾರಿಸಿ ವ್ಯವಹಾರ ಇನ್ನಷ್ಟು ಹೆಚ್ಚಲು ಇದು ಕಾರಣವಾಗಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನೂತನ ಮಾರಾಟ ಕಾಯ್ದೆಯ ಬಗ್ಗೆ ರೈತರ ಅಭಿಪ್ರಾಯ ಕೇಳಲು ಸಭೆ ಕರೆದ ಪಂಜಾಬ್ನ ಕೃಷಿ ಸಚಿವರು. ಕೇಂದ್ರ ಸರ್ಕಾರದಿಂದ ನಿಯೋಜಿತವಾದ ಸಮಿತಿಯು ಕೃಷಿ ಮಾರುಕಟ್ಟೆ ಸುಧಾರಣಾ ಕಾಯ್ದೆಯಲ್ಲಿ ಮಾಡಬೇಕಾಗಿರುವ ತಿದ್ದುಪಡಿಗಳನ್ನು ವಿವರಿಸಿ ನೂತನ ಮಾರಾಟ ಕಾಯ್ದೆಯ ಕರಡು ಪ್ರತಿಯನ್ನು ತಯಾರಿಸಿತ್ತು. ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಹೊಸ ಕಾಯ್ದೆಯನ್ನು ಲಾಗು ತರುವ ಮೊದಲು ಎಲ್ಲ ರಾಜ್ಯಗಳ ಮತ್ತು ರೈತರ ಅಭಿಪ್ರಾಯವನ್ನು ಕೇಳಿ ಮುನ್ನಡೆಯಲು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿತ್ತು. ಅದರಂತೆಯೇ ಎಲ್ಲ ರಾಜ್ಯ ಸರ್ಕಾರಗಳು ಸಹ ನೂತನ ಮಾರುಕಟ್ಟೆ ಕಾಯ್ದೆಯ ಬಗ್ಗೆ ತಮ್ಮ ರಾಜ್ಯದ ರೈತರ ಅಭಿಪ್ರಾಯವನ್ನು ತಿಳಿಸಬೇಕು ಎಂದು ಕೇಂದ್ರ ಸರ್ಕಾರ ಆದೇಶಿಸಿದ್ದನ್ನು ನಾವು ಈಗಾಗಲೇ ವರದಿ ಮಾಡಿದ್ದೆವು. ಈ ಹಿಂದೆ ನೂತನ ಕೃಷಿ ಕಾಯ್ದೆ ಬಂದಾಗ ಪಂಜಾಬ್ನ ರೈತರಿಂದ ಅದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತವಾಗಿತ್ತು. ಈ ಬಾರಿ ಆ ರೀತಿ ಆಗದಂತೆ ತಡೆಯಲು ಪಂಜಾಬ್ನ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಗುರ್ಮಿತ್ ಸಿಂಗ್ ಖುದಾಯನ್ ಅವರು ಮಾರುಕಟ್ಟೆ ನೀತಿಯ ಬಗ್ಗೆ ಚರ್ಚಿಸಲು ರೈತ ಮುಖಂಡರ ಮತ್ತು ಪ್ರಮುಖರ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಹೊಸ ಮಾರುಕಟ್ಟೆ ನೀತಿಯ ಬಗ್ಗೆ ಮಾಹಿತಿ ನೀಡಿ ರೈತರು ನೀಡುವ ಧನಾತ್ಮಕ ಮತ್ತು ಋಣಾತ್ಮಕ ಅಭಿಪ್ರಾಯವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಕೃಷಿ ಗೊಬ್ಬರಗಳ ಮಾರುಕಟ್ಟೆ ಮೌಲ್ಯ 2032ರವರೆಗೆಲ್ಲ $389.6 ಬಿಲಿಯನ್ನಷ್ಟಾಗಲಿದೆ ಎಂದ ವರದಿ. SNS ಇನ್ಸೈಡರ್ ಎಂಬ ಖಾಸಗಿ ಕಂಪನಿಯು ಜಗತ್ತಿನಾದ್ಯಂತ ಕೃಷಿ ಒಳಸುರಿಗಳ ಉಪಯೋಗದ ಬಗ್ಗೆ ಅಧ್ಯಯನ ನಡೆಸಿದೆ. ಪ್ರತಿ ವರ್ಷ ಸಹ ಗೊಬ್ಬರಗಳ ಬಳಕೆ 4% ಹೆಚ್ಚುತ್ತಿದ್ದು 2032ರವರೆಗೆಲ್ಲ ಗೊಬ್ಬರಗಳ ಮಾರುಕಟ್ಟೆ ಮೌಲ್ಯ $389.6 ಬಿಲಿಯನ್ ತಲುಪಲಿದೆ ಎಂದಿದೆ. 2023ರಲ್ಲಿ ಪ್ರಪಂಚದಲ್ಲಿ ರೈತರು $274.6 ಬಿಲಿಯನ್ ಮೊತ್ತದ ಕೃಷಿ ಒಳಸುರಿಗಳನ್ನು ಖರೀದಿಸಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚುತ್ತಲೇ ಇದ್ದು ಆಹಾರದ ಬೇಡಿಕೆ ಸಹ ವೃದ್ಧಿಸುತ್ತಿದೆ. ಆಹಾರವನ್ನು ಪೂರೈಸಲು ಇರುವಷ್ಟೇ ಜಮೀನಿನಲ್ಲಿ ಹೆಚ್ಚು ಇಳುವರಿ ತೆಗೆಯುವ ಪ್ರಮೇಯ ಎದುರಾಗುತ್ತಿದೆ. ಇದಕ್ಕಾಗಿ ಮಣ್ಣಿಗೆ ನೀಡುವ ಪೋಷಕಾಂಶದ ಪ್ರಮಾಣ ಸಹ ಹೆಚ್ಚಲಿದೆ. ಜಗತ್ತಿನಲ್ಲಿ ಬಹಳಷ್ಟು ರೈತರು ಸಾವಯವ ಕೃಷಿಯ ಕಡೆಗೆ ಮುಖ ಮಾಡುತ್ತಿರುವುದಾದರೂ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆ ಬೆಳೆಯುವವರಿಗೆ ಹೋಲಿಸಿದರೆ ಸಾವಯವ ಕೃಷಿಕರ ಸಂಖ್ಯೆ ನಗಣ್ಯ ಎಂದು SNS ಇನ್ಸೈಡರ್ ತನ್ನ ವರದಿಯಲ್ಲಿ ತಿಳಿಸಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ.
ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಉತ್ತಮ ಬೇಡಿಕೆಯ ಪರಿಣಾಮ ಏರಿದ ಉದ್ದಿನ ಬೇಳೆಯ ಬೆಲೆ, ಖುಷಿಯಾದ ರೈತರು. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಉದ್ದಿನ ಬೇಳೆಯ ಬಿತ್ತನೆ ಕ್ಷೇತ್ರ ಸಹ ಕಡಿಮೆಯಾಗಿತ್ತು. ಕಳೆದ ವರ್ಷ 81.5 ಲಕ್ಷ ಎಕರೆಯಲ್ಲಿ ಉದ್ದನ್ನು ಬೆಳೆದಿದ್ದ ರೈತರು ಈ ಬಾರಿ ಕೇವಲ 75 ಲಕ್ಷ ಪ್ರದೇಶದಲ್ಲಿ ಮಾತ್ರ ಬಿತ್ತಿದ್ದರು. ಅಷ್ಟೇ ಅಲ್ಲದೆ ಉದ್ದನ್ನು ಬೆಳೆಯುವ ಪ್ರಮುಖ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಕೊಯ್ಲಿನ ಸಮಯಕ್ಕೆ ಸರಿಯಾಗಿ ಫೆಂಗಲ್ ಚಂಡಮಾರುತದ ದೆಸೆಯಿಂದ ಬಂದ ಅಕಾಲಿಕ ಮಳೆಯ ಪರಿಣಾಮ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇದರಿಂದ ದೇಶದಾದ್ಯಂತ ಮಾರುಕಟ್ಟೆಯಲ್ಲಿ ಉದ್ದಿಗೆ ಭಾರೀ ಬೇಡಿಕೆ ಬಂದಿದ್ದು ರೈತರಿಗೆ ಸಂತಸವನ್ನುಂಟು ಮಾಡಿದೆ. ಸರ್ಕಾರ ಉದ್ದಿನ ಬೇಳೆಯ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ವಿಂಟಲ್ಗೆ 7,400 ರೂಪಾಯಿ ಎಂದು ನಿಗದಿಪಡಿಸಿದೆ. ಆದರೆ ಸದ್ಯಕ್ಕೆ ಮಾರುಕಟ್ಟೆ ಧಾರಣೆ ಕ್ವಿಂಟಲ್ಗೆ 13,775 ರೂಪಾಯಿ ಇದೆ. ಮಯನ್ಮಾರ್ನಿಂದ ಹೊಸದಾಗಿ ಉದ್ದು ಆಮದಾಗುವವರೆಗೂ ಇದೇ ದರ ಮುಂದುವರಿಯುವ ಸಾಧ್ಯತೆ ಇದ್ದು ರೈತರು ಖುಷಿಯಾಗಿದ್ದಾರೆ. ಒಂದೋ ಹೊರ ರಾಜ್ಯಕ್ಕೆ ಮಾರಲು ಅವಕಾಶ ನೀಡಿ, ಇಲ್ಲವೋ ನಮ್ಮಿಂದ ನೀವೇ ಬಟಾಟೆ ಖರೀದಿಸಿ ಎಂದು ಪಶ್ಚಿಮ ಬಂಗಾಳದ ಸರ್ಕಾರವನ್ನು ಕೋರಿದ ರೈತರು. ಡಿಸೆಂಬರ್ ಮೊದಲ ವಾರದಲ್ಲಿ ಪಶ್ಚಿಮ ಬಂಗಾಳದ ರೈತರು ಮತ್ತು ವ್ಯಾಪಾರಿಗಳು ಆಲೂಗಡ್ಡೆಯನ್ನು ಬೇರೆ ರಾಜ್ಯಗಳಿಗೆ ಮಾರಲು ಅವಕಾಶ ನೀಡಿ ಎಂದು ಪ್ರತಿಭಟನೆಗೆ ನಿಂತಿದ್ದರು. ರೈತರ ಬೇಡಿಕೆಯನ್ನು ಈಡೇರಿಸುತ್ತೇವೆ ಎಂದು ಸರ್ಕಾರ ಭರವಸೆ ನೀಡಿದ ನಂತರ ಧರಣಿಯನ್ನು ಕೈಬಿಡಲಾಗಿತ್ತು. ಆದರೆ ಸರ್ಕಾರದ ಆಶ್ವಾಸನೆ ಹುಸಿಯಾಗಿದೆ. 2023-24ರಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸುಮಾರು 100 ಲಕ್ಷ ಟನ್ನಷ್ಟು ಆಲೂಗಡ್ಡೆ ಬೆಳೆಯಲಾಗಿದೆ. ಪ್ರತಿ ವರ್ಷವೂ ಸಹ ಸುಮಾರು 25-30 ಲಕ್ಷ ಟನ್ ಬಟಾಟೆಯನ್ನು ಬಂಗಾಳ ಬೇರೆ ರಾಜ್ಯಗಳಿಗೆ ಮಾರುತ್ತದೆ. ಆದರೆ ರಾಜ್ಯದಲ್ಲೇ ಸಂಗ್ರಹ ಮಾಡಬೇಕು ಮತ್ತು ಧಾರಣೆಯನ್ನು ನಿಯಂತ್ರಣದಲ್ಲಿಡಬೇಕು ಎಂಬ ಕಾರಣದಿಂದ ಈ ವರ್ಷ ಅಂತಾರಾಜ್ಯ ಮಾರಾಟವನ್ನು ಶ್ರೀಮತಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ನಿಷೇಧಿಸಿತ್ತು. ಇದರ ಪರಿಣಾಮವಾಗಿ ಹೊಸ ಬೆಳೆ ಮಾರುಕಟ್ಟೆಗೆ ಬರುವ ಈ ಸಮಯದಲ್ಲೂ ಸಹ ರಾಜ್ಯದ ಶೀತಲೀಕರಣ ಘಟಕಗಳಲ್ಲಿ ಇನ್ನೂ ಸಹ ಸುಮಾರು 4.1 ಲಕ್ಷ ಟನ್ ಆಲೂಗಡ್ಡೆ ಹಾಗೇ ಇದೆ. ಇದನ್ನು ಖಾಲಿ ಮಾಡದೇ ಇದ್ದರೆ ಹೊಸ ಬೆಳೆಗೆ ಬೇಡಿಕೆ ಕಡಿಮೆಯಾಗಿ ಬೆಲೆ ಕುಸಿಯಲಿದೆ. ಆದ್ದರಿಂದ ಒಂದೋ ತಮ್ಮ ಬೆಳೆಯನ್ನು ಹೊರ ರಾಜ್ಯದ ವ್ಯಾಪಾರಿಗಳಿಗೆ ಮಾರಲು ಅವಕಾಶ ನೀಡಿ ಅಥವಾ ಸೂಕ್ತ ಬೆಲೆ ನೀಡಿ ನೀವೇ ಖರೀದಿಸಿ ಎಂದು ಪಶ್ಚಿಮ ಬಂಗಾಳದ ರೈತರು ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. ಸರ್ಕಾರ ರೈತರ ಈ ಬೇಡಿಕೆಗಳಿಗೆ ಸ್ಪಂದಿಸಲಿದೆಯಾ ಅಥವಾ ಮೊದಲು ಮಾಡಿದಂತೆಯೇ ಜಾಣ ಕಿವುಡನ್ನು ಮುಂದುವರಿಸಲಿದೆಯಾ ಎಂಬುದನ್ನು ನೋಡಬೇಕಾಗಿದೆ. ಕಬ್ಬು ಅರೆಯುವ ಹಂಗಾಮು ತಡವಾದ ಪರಿಣಾಮ ಸಕ್ಕರೆ ಇಳುವರಿ ಕುಂಠಿತವಾಗಿದೆ ಎಂದ ಇಸ್ಮಾ. ಈ ವರ್ಷ ಕರ್ನಾಟಕದಲ್ಲಿ ಕಬ್ಬು ಅರೆಯುವ ಹಂಗಾಮು ನವೆಂಬರ್ 8ರಿಂದ ಆರಂಭವಾಗಿತ್ತು. ಮಹಾರಾಷ್ಟ್ರದಲ್ಲಿ ಚುನಾವಣೆಯ ಕಾರಣದಿಂದ ಇದು ಇನ್ನಷ್ಟು ತಡವಾಗಿ ನವೆಂಬರ್ 15ಕ್ಕೆ ಹೋಗಿತ್ತು.
ಒಟ್ಟಾರೆಯಾಗಿ ಈ ವರ್ಷ ಕಬ್ಬು ಅರೆಯುವುದನ್ನು ಪ್ರಾರಂಭಿಸುವುದು ತಡವಾಗಿದೆ. ಇದರಿಂದ ಈಗ ಸಕ್ಕರೆ ಇಳುವರಿ ಕಡಿಮೆ ಆಗಿದೆ ಎಂದು ಇಂಡಿಯನ್ ಶುಗರ್ ಆ್ಯಂಡ್ ಬಯೋ ಎನರ್ಜಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಇಸ್ಮಾ ತಿಳಿಸಿದೆ. ಕರ್ನಾಟಕದಲ್ಲಿ ಕಬ್ಬು ಅರೆಯುವುದನ್ನು ಆರಂಭಿಸಲು 7 ರಿಂದ 12 ದಿವಸ ತಡವಾಗಿದೆ. ಮಹಾರಾಷ್ಟ್ರದಲ್ಲಿ ಅದು 15 ರಿಂದ 20 ದಿವಸ ವಿಳಂಬವಾಗಿದೆ. ಇದರಿಂದ ಡಿಸೆಂಬರ್ 15ರ ತನಕ ಕೇವಲ 61.39 ಲಕ್ಷ ಟನ್ನಷ್ಟು ಮಾತ್ರ ಸಕ್ಕರೆ ಉತ್ಪಾದನೆಯಾಗಿದೆ. ಇದು ಹಿಂದಿನ ವರ್ಷ ಈ ಸಮಯದಲ್ಲಿ ಇದ್ದ 74.05 ಲಕ್ಷ ಟನ್ಗಿಂತ ಕಡಿಮೆ. ಆದರೆ ಇಸ್ಮಾ ತನ್ನ ವರದಿಯಲ್ಲಿ ಇಥೆನಾಲ್ ತಯಾರಿಕೆಗೆ ಬಳಸಲಾದ ಕಬ್ಬಿನ ಲೆಕ್ಕ ಹಾಕಿಲ್ಲ. ಸಕ್ಕರೆ ಉತ್ಪಾದನೆ ಕಡಿಮೆ ಆಗಿರುವುದು ಕಬ್ಬಿನ ಹಾಲನ್ನು ಇಥೆನಾಲ್ಗೆ ಬಳಸಿದ್ದರಿಂದಲೇ ಹೊರತು ಕಬ್ಬು ಅರೆಯುವ ಹಂಗಾಮು ತಡವಾಗಿದ್ದಕ್ಕೆ ಅಲ್ಲ ಎಂದು ಸರ್ಕಾರ ಹೇಳಿಕೆ ನೀಡಿದೆ. ಸಾಸಿವೆ ಬದಲಿಗೆ ಗೋಧಿಯನ್ನು ಬಿತ್ತುತ್ತಿರುವ ರೈತರು. ಕೆಲ ದಿನಗಳ ಹಿಂದಷ್ಟೇ ರೈತರು ಎಣ್ಣೆಕಾಳು ಬೆಳೆಗಳ ಬದಲಿಗೆ ಒಳ್ಳೆಯ ಬೆಲೆ ಸಿಗುವ ಮೆಕ್ಕೆಜೋಳವನ್ನು ಹಿಂಗಾರು ಬೆಳೆಯಾಗಿ ಬೆಳೆಯುತ್ತಿದ್ದಾರೆ ಎಂದು ನಾವು ವರದಿ ಮಾಡಿದ್ದೆವು. ಇದೀಗ ಸಾಮಾನ್ಯವಾಗಿ ಸಾಸಿವೆಯನ್ನು ಬೆಳೆಯುತ್ತಿದ್ದ ರೈತರು ಸಹ ಈ ವರ್ಷ ಗೋಧಿಯನ್ನು ಬಿತ್ತುತ್ತಿದ್ದಾರೆ ಎನ್ನುವ ಸುದ್ದಿ ಬಂದಿದೆ. ಗೋಧಿಯ ಬೆಲೆ ಒಂದೇ ರೀತಿ ಇರುವುದು, ಕನಿಷ್ಠ ಬೆಂಬಲ ಬೆಲೆ ನೀಡಿ ಸರ್ಕಾರವೇ ಗೋಧಿಯನ್ನು ಖರೀದಿಸುವುದು ರೈತರ ನಡುವೆ ಇದು ಪ್ರಸಿದ್ಧಿಯಾಗಲು ಕಾರಣವಾಗಿದೆ. ಆದರೆ ಸಾಸಿವೆ ಆ ರೀತಿಯಲ್ಲ. ಸಾಸಿವೆ ಬೆಲೆ ಜಾಗತಿಕ ಮಟ್ಟದಲ್ಲಿ ನಿರ್ಧಾರವಾಗುತ್ತದೆ. ಒಮ್ಮೊಮ್ಮೆ ಅದ್ಭುತ ಬೆಲೆ ಬಂದರೆ ಮರುಕ್ಷಣ ಧಾರಣೆ ನೆಲಕಚ್ಚುತ್ತದೆ. ಈ ಹಾವು ಏಣಿ ಆಟ ಸಾಕಾಗಿ ರೈತರು ಸಾಸಿವೆಯನ್ನು ಹಿಂದೆ ಬಿಟ್ಟು ಗೋಧಿಯನ್ನು ನೆಚ್ಚಿಕೊಂಡಿದ್ದಾರೆ ಎನ್ನಲಾಗಿದೆ. ಸರ್ಕಾರವೇನೋ ಸಾಸಿವೆಯನ್ನು ಸಹ ಕನಿಷ್ಠ ಬೆಂಬಲ ಕೊಟ್ಟು ಖರೀದಿಸುತ್ತೇನೆ ಎಂದಿದೆ. ಆದರೆ ರೈತರಿಗೆ ನಂಬಿಕೆ ತರಿಸುವ ಯಾವ ಕಾರ್ಯವನ್ನು ಸಹ ಇದುವರೆಗೂ ಮಾಡಿಲ್ಲ. ಇದೇ ರೀತಿ ರೈತರು ಎಣ್ಣೆಕಾಳು ಬೆಳೆಗಳನ್ನು ಬಿಟ್ಟು ದವಸ ಧಾನ್ಯಗಳನ್ನು ಬೆಳೆಯತೊಡಗಿದರೆ ಮತ್ತೊಮ್ಮೆ ಅಡುಗೆ ಎಣ್ಣೆಯ ಮೇಲೆ ವಿದೇಶಗಳ ಮೇಲೆ ಅವಲಂಬಿತವಾಗುವ ಪರಿಸ್ಥಿತಿ ಬರಲಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.